ಐದನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ಈ ಒಂದು ತರಗತಿಯಲ್ಲಿ ನಾವು ಐದನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಇತಿಹಾಸ ವಿಭಾಗದ ಲೆಸನ್ ನಂಬರ್ 3 ಅಧ್ಯಾಯ 3 ಅರೈವಲ್ ಆಫ್ ದ ಬ್ರಿಟಿಷ್ ಅಂದರೆ ಬ್ರಿಟಿಷರ ಆಗಮನ ಈ ಒಂದು ಈ ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮೊದಲ ಪ್ರಶ್ನೆಯನ್ನು ನೋಡೋಣ. ಟೆಸ್ಟ್ ಯುವರ್ ಸೆಲ್ಫ್, ಟಿಕ್ ದ ಕರೆಕ್ಟ್ ಆಪ್ಷನ್. When did Vasco da Gama discover a new sea route in India? ಇಲ್ಲಿ ವಾಸ್ಕೋ ಡಾ ಗಾಮಾ ಅಂತಕ್ಕಂಥವರು ಭಾರತಕ್ಕೆ ಯಾವಾಗ ಒಂದು ಸಮುದ್ರ ಮಾರ್ಗವನ್ನು ಕಂಡುಹಿಡಿದರು? ಉತ್ತರ ಆಪ್ಷನ್ ಸಿ 1498ರಲ್ಲಿ. ಸಿರಾಜ್ ಉದ್ ದೌಲ್ was the Nawab of Awadh. ಅವಧ್ನ ನವಾಬ ಯಾರು ಅಂತಂದರೆ ಸಿರಾಜ್ ಉದ್ ದೌಲ್. The Battle of Plassey was fought in. ಪ್ಲಾಸಿ ಕದನ ಯಾವಾಗ ನಡೆಯಿತು ಅಂತಂದರೆ 1757. ನೆಕ್ಸ್ಟ್ ಬರ್ತಕ್ಕಂಥ ಉತ್ತರ ಇದೆ 4. ಕ್ವಶನ್ ನಂಬರ್ 4. The Battle of Buxar was fought in 1764 ಅಂದರೆ 1764ರಲ್ಲಿ. ಡ್ಯಾಶ್ ವಾಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಫ್ರಮ್ 1848 to 56 ಅಂತ ಕೇಳಲಾಗಿದೆ. ದ ಆನ್ಸರ್ ಈಸ್ ಲಾರ್ಡ್ ಡಾಲ್ಹೌಸಿ. ರೈಟ್ T for true, F for false statements. The British were the first to come to India to establish trading relations. ಬ್ರಿಟಿಷರು ಮೊದಲಿಗರು ಭಾರತಕ್ಕೆ ಮೊದಲು ಬಂದು ಇವರೇ ವ್ಯಾಪಾರ ಸ್ಥಾಪನೆ ಮಾಡಿದರು. ತಪ್ಪು. ಸ್ಪೈಸಸ್ ಆ್ಯಂಡ್ ಕಾಟನ್ ವರ್ ಕನ್ಸಿಡರ್ಡ್ ವೆರಿ ವ್ಯಾಲ್ಯೂಯಬಲ್ ಇನ್ ದ ಓಲ್ಡ್ ಯುರೋಪ್. ಸಾಂಬಾರ್ ಪದಾರ್ಥಗಳು ಮತ್ತು ಹತ್ತಿಯನ್ನು ಯುರೋಪಿಯನ್ನರು ತುಂಬ ಮೌಲ್ಯಯುತವಾಗಿರ್ತಕ್ಕಂತಹ ಸರಕುಗಳು ಎಂದುಕೊಂಡಿದ್ದರು. ತಪ್ಪು. ಸಿರಾಜ್ ಉದ್ ದೌಲ್ ಇಂಟ್ರೊಡ್ಯೂಸ್ ದ ಡ್ಯೂಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ಇದನ್ನೆಲ್ಲ ಯಾರು ರಾಬರ್ಟ್ ಕ್ಲೈವ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಸಿರಾಜ್ ಉದ್ ದೌಲ್ ಅಲ್ಲ, ಅದಕ್ಕೆ ತಪ್ಪು ಉತ್ತರ ಅಂಥೇಳಿ. ದ ಬ್ರಿಟಿಷ್ ವರ್ ಡಿಫಿಟೆಡ್ ಇನ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಇಲ್ಲಿ ಬ್ರಿಟಿಷರು ಸೋಲನ್ನು ಅನುಭವಿಸಿದರು ಪ್ಲಾಸಿ ಕದನದಲ್ಲಿ. ತಪ್ಪಾದಂಥ ಉತ್ತರ. ದ ಪಾಲಿಸಿ ಆಫ್ ಸಬ್ಸಿಡರಿ ಅಲೈನ್ಸ್ ವಾಸ್ ಇಂಟ್ರೊಡ್ಯೂಸ್ ಬೈ ಲಾರ್ಡ್ ರಿಚರ್ಡ್ ವೆಲ್ಲಸ್ಲಿ. ಸರಿಯಾದ ಉತ್ತರ ಸಹಾಯಕ ಸೈನ್ಯ ಪದ್ಧತಿಯನ್ನು ಇಲ್ಲಿ ರಿಚರ್ಡ್ ವೆಲ್ಲಸ್ಲಿ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮ್ಯಾಚ್ ದ ಫಾಲೋವಿಂಗ್. ಎ ಪಾರ್ಟ್ Nawab of Bengal, Battle of Buxar, First Governor of Bengal, Subsidiary Alliance, Doctrine of Lapse. Option B, Siraj Ud Daul, Nawab of Bengal, Battle of Buxar 1764, the First Governor of Bengal Robert Clive, Subsidiary Alliance Lord Wellesley, Doctrine lapse Lord Dalhousie. So dear students, next we go to see the question answers. Answer the following questions. Who discovered a new sea route to India and when? ಯಾರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಯಾವಾಗ ಕಂಡುಹಿಡಿದರು? ವಾಸ್ಕೋ ಡಾ ಗಾಮಾ discovered a new sea route to India in 1498. Question number 2. Which war is known as Battle of Plassey and why? ಯಾವ ಕದನವು ಇವತ್ತು ಬ್ಯಾಟಲ್ ಆಫ್ ಪ್ಲಾಸಿ ಎಂದು ಕರೆಸಿಕೊಳ್ಳುತ್ತದೆ ಮತ್ತು ಯಾಕೆ ಅಂತ ಕೇಳ್ತಾರೆ. ಸಿರಾಜ್ ಉದ್ ದೌಲ್, ದ ನವಾಬ್ ಆಫ್ ಬೆಂಗಾಲ್, ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ವೇಸ್. ಅವರು ಬ್ರಿಟಿಷರ ಒಂದು ನೀತಿಗಳನ್ನು ಅವನು ವಿರೋಧಿಸ್ತಾನೆ. ಬ್ರಿಟಿಷ್ ಸ್ಟಾರ್ಟೆಡ್ ಅ ವಾರ್ ಅಗೇನ್ಸ್ಟ್ ಹಿಮ್. ಬ್ರಿಟಿಷರು ಅವನ ವಿರುದ್ಧ ಒಂದು ಯುದ್ಧವನ್ನು ಆರಂಭಿಸ್ತಾರೆ. In 1757, this war is known as Battle of Plassey.
ಈ ಒಂದು ನಾವು ಯುದ್ಧವನ್ನು ನಾವು ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಕರೀತೇವೆ. ಬಿಕಾಸ್ ಆಫ್ ದ ವಾರ್ ಪ್ಲಾಸಿ ಟೇಕನ್ ಪ್ಲೇಸ್ ಇನ್ ಪ್ಲಾಸಿ ಅಂತಕ್ಕಂಥ ಯುದ್ಧವು ಪ್ಲಾಸಿ ಎಂಬಲ್ಲಿ ನಡೆಯಿತು. ಆ ಕಾರಣಕ್ಕಾಗಿ ಇದನ್ನು ಪ್ಲಾಸಿ ಯುದ್ಧ ಎಂದು ನಾವು ಕರೆಯುತ್ತೇವೆ. ಹೂ ವಾಸ್ ರಾಬರ್ಟ್ ಕ್ಲೈವ್? ರಾಬರ್ಟ್ ಕ್ಲೈವ್ ಯಾರು? ರಾಬರ್ಟ್ ಕ್ಲೈವ್ ವಾಸ್ ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್. When was the Battle of Buxar fought and between whom? The Battle of Buxar took place in 1764. The battle was fought between the British and the combined force of Mir Qasim. Who introduced the policy of subsidiary alliance? Lord Wellesley introduced the policy of subsidiary alliance. Who introduced the policy of doctrine of lapse? Lord Dalhousie introduced the policy of doctrine of lapse. What were the terms of doctrines of lapse? According to the terms of the doctrine of lapse policy, if any Indian ruler who was supported or created by the British government died without leaving behind a natural male heir, which had to be the ruler's own son, then the territory and its wealth would be considered to have lapsed and be taken over by the British. So next question is think and answer. Why did British adopt a policy of divide and rule? Company laid the foundation of its colonial rule in India, finding it a golden opportunity. The British of light the policy of divide and rule. Policy of divide and rule. Next question. Why were the European traders keen to trade with India? India has been famous for its richness in spices, textiles and pearls. So European traders were keen to trade with India. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.